ಇವತ್ತೇನು ನಾನು ಪತ್ರಿಕೆಯಲ್ಲಿ ಒಂದು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಒಂದು ಇದಕ್ಕೆ ನೀವು ಬಂದು ಇವತ್ತು ನಮ್ಮ ಸ್ಪಷ್ಟೀಕರಣಕ್ಕೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಮೊದಲು ಮಾಧ್ಯಮದವರಿಗೆ ನಿಮಗೆ ನಮಸ್ಕರಿಸುತ್ತಾ, ನಿನ್ನೆ ದಿನ ಅರಸೀಕೆರೆ ಬಂದ್ ಕರೆ ಕಟ್ಟಿ ನಡೆದಂಥ ಘಟನೆ ಬಗ್ಗೆ, ಈ ಘಟನೆ ದುರಾದೃಷ್ಟಕರ ನಡೀಬಾರ್ದಿತ್ತು, ಅದಕ್ಕೆ ಮೊದಲನೇದಾಗಿ ವಿಷಾದವಾಗಿ ನಾನು ವಿಷಾದ ಕೇಳ್ತೀನಿ. ಯಾಕಂದರೆ ತಪ್ಪಾಗಿದ್ರೆ ತಪ್ಪು ಅನ್ನು ಕೇಳ್ಕೊಳ್ಳೋದ್ರಲ್ಲಿ ಮನುಷ್ಯನ ಗುಣ ಅದು ಅಂತ ಹೇಳಿ, ಜೊತೆಲಿ ಅವತ್ತು ನಡೆದಂಥ ಘಟನೆ ಇವತ್ತು ನಾನು ಏನು ಹೇಳ್ತೀನಿ ಆ ಭಗವಂತನಿಗೆ ಸಾಕ್ಷಿಯಾಗಿ ಇದು ಮುಂದಿಟ್ಕೊಂಡು ಇವತ್ತು ಹೇಳಂಥ ಇದು ಮಾತು ಅನ್ನೋ ಒಂದು ನಾನು ಸಾರ್ವಜನಿಕರಲ್ಲಿ ನಮ್ಮ ಹಿಂದೂ ಸಮಾಜ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇರೋದು. ಏನು ಶುಕ್ರವಾರ ಇವತ್ತು ನಮ್ಮ ಶುಕ್ರವಾರದ ನಮಾಜಿ ಮುಗಿದ ನಂತರ ನಮ್ಮ ಕಬ್ರಸ್ತಾನಿಗೆ ನಮ್ಮ ಹಿರಿಯವರು ಅಲ್ಲಿ ದಫನ್ನಾಗಿರೋ ಜಾಗಕ್ಕೆ ಅಲ್ಲಿ ಹೋಗಿ ನಾವು ಫಾತೆಹ ಓದಿ ಹೂವು ಹಾಕಿ ಬರೋದು ನಮ್ಮ ಕೆಲವರ ಸಂಪ್ರದಾಯ. ಅದು ಆ ದೃಷ್ಟಿಯಿಂದ ಅವತ್ತು ಜಾಮಿಯಾ ಮಸೀದಿಯಲ್ಲಿ ನಾನು ನನ್ನ ಮಗ ಜೊತೆಲೇ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮುಗಿದ ನಂತರ ನನ್ನ ಮನೆಗೆ ನಿರ್ಗಮಿಸೋ ಟೈಮಲ್ಲಿ ನನ್ನ ಮಗ ಅವನು ಪ್ರತಿ ಶುಕ್ರವಾರ ಅಲ್ಲಿ ಕಬ್ರಸ್ತಾನಿಗೆ ಹೋಗುವ ಒಂದು ಸಂಪ್ರದಾಯ ಅವನು ಇಟ್ಕೊಂಡಿದ್ದಾರೆ. ಆ ಘಟನೆ ಅರಸೀಕೆರೆ PP ಸರ್ಕಲಿಂದ ಹೋಗೋ ಸಮಯದಲ್ಲಿ ನಾನು ಜೊತೆಲಿ ಪೊಲೀಸ್ ಇಲಾಖೆಗೆ ಆಗ್ರಹಪಡಿಸ್ತೀನಿ, ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆ ನೀವು ಸಾರ್ವಜನಿಕರಲ್ಲಿ ನೀವು ಕೊಡಬೇಕು, ನೀವು ಸತ್ಯ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. PP ಸರ್ಕಲಿಂದ ಘಟನೆಗಳು ನಡೆದಿದ್ದು, ನನ್ನ ಮಗ ಗಾಡೀಲಿ ಹೋಗೋ ಟೈಮಲ್ಲಿ ಒಂದು ಹೆಣ್ಣುಮಗು ಮತ್ತು ಒಬ್ಬ ಹುಡುಗ ಅವರ 1ರಿಂದ 4 ಸಲ ನನ್ನ ಮಗನಿಗೆ ಅವರು, ಯಾಕಂದರೆ ಇದು ನಿಮ್ಮ CCTVಯಲ್ಲಿ ನೀವು ಬೇಕಾದ್ರೆ ನೀವು ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ. ಯಾಕಂದ್ರೆ ಸತ್ಯ ಜನಗಳು ಮುಂದೆ ಬರಬೇಕು ಅನ್ನೋ ನನ್ನ ಒಂದು ಭಾವನೆ. 4-5 ಸಲ ನನ್ನ ಮಗನ ಪಕ್ಕದಲ್ಲಿ ಹೋಗಿ ಅವರು ಪ್ರಚೋದನೆ ಮಾಡಿದ್ದಾರೆ. ಆದರೂ ನನ್ನ ಮಗ ಗಾಡೀಲಿ ಹೋಗ್ತಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ನಮ್ಮ ದರ್ಗಾದಲ್ಲಿ ಸ್ಲೋ ಮಾಡಿ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಂಥ ನಮ್ಮ ಒಂದು ಪದ್ಧತಿ. ನನ್ನ ಮಗ ಗಾಡಿ ಸ್ಲೋ ಮಾಡಿದ್ದಾನೆ, ಆದರೂ ಇವರು ನನ್ನ ಮಗ ಪಕ್ಕದಲ್ಲಿ ಬಂದು ಭಾಳ ಫಾಸ್ಟಾಗಿ ಹೋಗಿದ್ದಾರೆ. ಅಷ್ಟರಲ್ಲಿ ನನ್ನ ಮಗ ಆ ತೆಳಗಡೆ ಹೋಗೋ ಟೈಮಲ್ಲಿ ಆ ಟ್ರೆಂಡ್ಸ್ ಹತ್ರ ಒಂದು ಹಂಪ್ಸ್ ಇದೆ, ಹಂಪ್ಸ್ ಪಕ್ಕದಲ್ಲಿ ಒಂದು ಹೂವಿನ ಗಾಡಿ ಇರುತ್ತೆ. ಆ ಹೂ ತಗೊಂಡು ನಾವು ಕಬ್ರಸ್ತಾನಿಗೆ ಹೋಗೋ ಒಂದು ಸಂಪ್ರದಾಯ, ನಾವು ಹೂವು ತಗೊಂಡು ಹೋಗೋಕ್ಕೆ ಅಲ್ಲಿ ಪ್ರತಿ ಶುಕ್ರವಾರ ಅಲ್ಲಿಂದನೇ ಹೂವು ತಗೊಂಡು ನನ್ನ ಮಗ ಹೋಗ್ತಾನೆ. ಆ ಹಂಪ್ಸ್ ಹತ್ರ ಹೋಗೋ ಸಮಯದಲ್ಲಿ ಇವತ್ತು ಟ್ರೆಂಡ್ಸಲ್ಲಿ ಇವತ್ತು ಮುಂದೆ CC ಕ್ಯಾಮ್ರಾ ಇದೆ, ಇದು ತನಿಖೆ ಆಗಬೇಕು, ತೆಗಿಬೇಕು, ಪೊಲೀಸ್ ಇಲಾಖೆ ಅದು ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಜೊತೆನೆ ಆಗ್ರಹಿಸ್ತಾ, ಆ ಸಮಯದಲ್ಲಿ ನನ್ನ ಮಗ ಹೇಳಿದ್ದಾನೆ, ಯಾಕಪ್ಪ ಇಷ್ಟು ನೀನು ವೇಗವಾಗಿ ಹೋಗ್ತಿದ್ಯಾ, ಹಿಂದ್ಗಡೆ ಹೆಣ್ಮಗು ಕೂರಿಸ್ಕೊಂಡಿದ್ಯಾ, ಸ್ವಲ್ಪ ನಿಧಾನಕ್ಕೆ ಹೋಗುವಂತ ಪ್ರತಿಪಾದನೆ ಮಾಡಿ ನನ್ನ ಮಗ ಗಾಡಿ ಹತ್ತಿರ, ಅಲ್ಲಿ ಹೂವಿನ ಗಾಡಿ ಹತ್ತಿರ ಹೋಗಿ ಸ್ಲೋ ಮಾಡಿದ್ದಾನೆ. ಆ ನಂತರ ಅಲ್ಲಿ ಸಾಕ್ಷಿ ಇದ್ದಾರೆ, ಪ್ರತ್ಯಕ್ಷ ಸಾಕ್ಷಿ ಅಲ್ಲಿದ್ದಾರೆ, ಯಾರು ಬೇಕೋ ಹೋಗಿ ತಿಳ್ಕೊಬೋದು. ಈ ಹುಡುಗ ಮತ್ತು ಈ ಹುಡುಗಿ, ಈ ಹುಡುಗ ಮತ್ತು ಈ ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗು ಕರೆಕ್ಟಾಗಿ ಅಡ್ಡ ರಸ್ತೆಯಲ್ಲಿ ನಿಲ್ಲಿಸಿ ನನ್ನ ಮಗನ ಹತ್ರ ಬಂದಿದ್ದಾರೆ. ಅಲ್ಲಿ ಏನಾಗಿದೆ, ನನ್ನ ಮಗ ಅವ್ರಿಗೆ ಮಾತಾಡೋಕ್ಕೋಸ್ಕರ ಬೈಕ್ ನಿಲ್ಲಿಸಿ ಅನ್ನೋ ಅವರ ಒಂದು ಭಾವನೆ. ಯಾಕಂದ್ರೆ ಅವ್ರಿಗೆ ಇದು ನನ್ನ ಮಗ ಹೂವು ತಗೊಂಡೋಗಕ್ಕೆ ಹೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಸಿಕ್ಕಿ ಅವ್ರು ನಮ್ಮ ಹತ್ರ ಹೇಳ್ಕೊಂಡು ನಾವು ಹಂಗೆ ತಿಳ್ಕೊಂಡ್ವಿ ಅಂತ ಹೇಳಿ. ಆ ನಂತರ ನನ್ನ ಮಗನ ಹತ್ರ ಅವ್ರು ಬಂದಾಗ ಮಾತಿನ ಚಕಮಕಿ ಆಗಿ ಮೊದಲಾಗಿ ನನ್ನ ಮಗನಿಗೆ ಅವರು ಒಂದು ಏಟು ಹೊಡೆದಿರೋದು ಇದು ಸತ್ಯ. ಇದು ಇವತ್ತು ಅಲ್ಲಿ CCTV ತೆಗಿಬೇಕು, CC ಕ್ಯಾಮ್ರಾ ತೆಗಿಬೇಕು. ಅದ್ರ ಜೊತೆ ಒಂದು ಆ ತಡನಂತರ ಕೀ ಯಾವಾಗ ಅವನು ನನ್ನ ಮಗನ ಬೈಕಿಂದ ಕಿತ್ಕೊಂಡ, ಆವಾಗ ನನ್ನ ಮಗನು ಅವನ ಬೈಕಿಂದ ಕೀ ಇಸ್ಕೊಂಡಿದ್ದಾನೆ, ನಡ್ಕೊಂಡಿದ್ದಾರೆ. ಇವತ್ತು ಹೇಳ್ತಾರೆ, ಇವತ್ತು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಇವತ್ತು ಆಕಸ್ಮಿಕ ನಡೆದಂಥ ಘಟನೆ ಇದು. ಆ ಸ್ಥಳದಲ್ಲಿ ಯಾವುದೇ ಒಂದು ಮುಸ್ಲಿಂ ಸಮಾಜದ ಜನ ಸಂದಣಿ ಇರೋಂಥ ಜಾಗನೂ ಅಲ್ಲ. ಅವತ್ತು ಶುಕ್ರವಾರ ಇರೋದ್ರಿಂದ ಎಲ್ಲರೂ ಕಬ್ರಸ್ತಾನ್ಗೆ ಹೋಗಿ
ಅಲ್ಲಿಂದ ವಾಪಸ್ಸು ಬರೋ ಟೈಮಲ್ಲಿ ನನ್ನ ಮಗನ ಮೇಲೆ ಇಲ್ಲಿ ಅದು ನಡೀತದ ಹಲ್ಲೆ ಖಂಡಿಸಿ ಎಲ್ಲ ಜನ ಅಲ್ಲಿ ಬಂದು ಬಿಡ್ಸಕ್ ಬಂದಿರೋದು ಬಿಟ್ರೆ ಯಾರು ಇವತ್ತು ಹಲ್ಲೆ ಮಾಡಕ್ ಬಂದಿಲ್ಲ. ಇದು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಈ ಮೊದಲು ಈ ಪದ ವಾಪಸ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಯಾರು ಪೂರ್ವ ನಿಯೋಜಿತವಾಗಿ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನೋ ಒಂದು ಘಟನೆ ನಡೆದಿರೋದಲ್ಲ, ಇದು ಆಕಸ್ಮಿಕವಾಗಿ ನಡೆದಿದೆ. ಅವರಿಂದ ತಪ್ಪಾಗಿದೆಯೋ ಇಲ್ಲ ನನ್ನ ಮಗನಿಂದನೂ ತಪ್ಪಾಗಿದೆಯೋ ನಾನು ಅದು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ನೀವು ನಮ್ಮ ಸಮಾಜ ಬಾಂಧವರಿಗೆ ಗುಂಡಾಗಳು ಅಂತ ಕರಿತೀರಲ್ಲ, ಅದು ಗುಂಪು ಕಟ್ಕೊಂಡು ಹೋಗಿ ಹೊಡೆದಾಟ ಮಾಡಿರೋದಲ್ಲ. ಅಲ್ಲಿ ಕಬ್ರಸ್ತೆಯಿಂದ ಬರೋ ಆಕಸ್ಮಿಕವಾಗಿ ಅದು ಬಿಡ್ಸಕ್ಕೆ ಹೋದಾಗ ಅದು ಆಗಿದೆ. ನನ್ನ ಮಗನ ಮೇಲೆ ಹಲ್ಲೆ ಆಗದಂಥ ವಿಡಿಯೋ ಮಾಡಿಲ್ಲ. ಆದರೆ ಯಾರೋ ವ್ಯಕ್ತಿ ಇವತ್ತು ವಿಡಿಯೋ ಮಾಡಿದವರು ಹೇಳ್ತಾರೆ ನೋಡಿ, ಆ ವಿಡಿಯೋದಲ್ಲಿ ನೀವು ಮನವರಿಕೆ ಆಗ್ತೀವಿ, ಆ ವಿಡಿಯೋದಲ್ಲಿ ಹೇಳ್ತಾನೆ ಒಡಿ ಇನ್ನು ಅಂತ ಒಂದು ಆ ಪದ ಯೂಸ್ ಮಾಡ್ತೇನೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ತಾವುಗಳು ಅಬ್ಸರ್ವ್ ಮಾಡಬೇಕು. ಆ ಸಮಯದಲ್ಲಿ ಕೀ ಕೊಟ್ಟಿರೋ ವಿಚಾರವಾಗಿ ಜಗಳ ಆಗಿದೆ, ಬಿಡಿಸಿ ಅವರು ಇಲ್ಲಿ ಅರ್ಸಿಕೆದ ನಿರ್ಗ ಆಗಿದ್ದಾರೆ. ನಿರ್ಗ ಆದ ನಂತರ ನೀವು ದಂಪತಿ ಅಂತೀರ. ನೀವು ಗೊತ್ತಾ ಅವ್ರ ಸತ್ಯತೆ, ಅವರು ಯಾವ ಕೋಮು, ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅಂತ ಗೊತ್ತಾ? ನೀವು ಹೆಂಗೆ ಬಿಂಬಿಸ್ತೀರಾ? ಅದು ನಮ್ಮ ಅಕ್ಕ ತಂಗಿರಿದ್ದಂಗೆ ನಾವು ಅವ್ರ ಮೇಲೆ ಹಲ್ಲೆ ಮಾಡಬೇಕು, ಅದು ಸರಿ ನನ್ನ ಮಗ ಮಾಡಿದ್ರದು ಅಂತ ನಾನು ಎಲ್ಲೂ ವಹಿಸ್ಕೊಳ್ತಾ ಇಲ್ಲ. ನೀವು ಪ್ರಚೋದನವಾಗಿ ಮಾಡ್ತಿರಲ್ಲ. ಈ ಥರ ಅರಸೀಕೆರೆಯಲ್ಲಿ ಸಣ್ಣ ಪುಟ್ಟ ಇವತ್ತು ರಸ್ತೆಯಲ್ಲಿ ನೂರಾರು ಗಲಾಟೆಗಳಾಗ್ತವೆ. ಇದು ನೀವು ರಾಜಕೀಯ ಬಣ್ಣ ಹೆಂಗ್ ಬೆಳಿತೀರ ಅಂದ್ರೆ, ಒಬ್ಬ ಮನುಷ್ಯನ ಮೇಲೆ ಹೆಂಗೆ ನೀವು ಗೂಬೆ ಕೂರ್ಸಕ್ಕೆ ಇದು ಮಾಡ್ತೀರ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಾರ ನಾನು ನಿಮ್ಮಲ್ಲಿ ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ, ಸತ್ಯತೆ ಅರಿವು ಮಾಡ್ಕೊಂಡು ಸತ್ಯತೆ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಮಾತಾಡಬೇಕು. ಆ ವಿಡಿಯೋ ಝೂಮ್ ಮಾಡಿ ಅವನು ಹೇಳ್ತಾನೆ ಒಡಿ ಅಂತ ಹೇಳ್ತಾನೆ ನನ್ನ ಮಗನಿಗೊಂದು ಹೊಡೆಯೋ ಟೈಮಲ್ಲಿ. ಆ ವಿಡಿಯೋ ಡಿಲೀಟ್ ಮಾಡಿ ಕಟ್ ಮಾಡಿ ಇಲ್ಲಿ ನಡೆದಂಥ ಘಟನೆಯಲ್ಲಿ ವಿಡಿಯೋ ಹಾಕಿ ಇವತ್ತು ಅರಸೀಕೆರೆ ಇವತ್ತು ಅಶಾಂತಿ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದೀರ ನೀವು. ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ತಗೊಂಬರೋಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ, ಆ ಹೆಣ್ಣು ಮಗು ಯಾಕೆ ಅವರು ನಮ್ಮ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ಯಾಕೆ ದೂರುಗಳು ದಾಖಲಿಸ್ಕೊಡಿ ಅಂದರೆ, ಅವರು ಬಂದು ಪೊಲೀಸ್ ಇಲಾಖೆಗೆ ಅವರು ಯಾವ ಥರ ನಮಗೆ ಅವರು ಅಂದರೆ, ಅವರು ವಾಟ್ಸಪ್ಪಲ್ಲಿ ನೋಡಿದ್ದಾರೆ. ಅವರೆಲ್ಲ ಅವ್ರ ಮನೆಗಳಿಗೆ ಹೋಗಿ ವಾಟ್ಸಪ್ಪಲ್ಲಿ ನೋಡಿದಾಗ ಇದು ಘಟನೆ ಇಷ್ಟೊಂದು ಇದಾಗಿ ತಗೊಂಡ್ಯಾರಲ್ಲ ಅಂತ ಅವ್ರು ವಾಪಸ್ ಬಂದು ಪೊಲೀಸ್ ಇಲಾಖೆಯಲ್ಲಿ ಮನವರಿಕೆ ಮಾಡಿ, ಇದು ನಡಿಬಾರ್ದು, ಇದು ಘಟನೆ ಇದು ನಡೆದಿದೆ, ಇದು ಆಕಸ್ಮಿಕ ನಡೆದಿದೆ, ನಮ್ಮಿಂದನೂ ತಪ್ಪಾಗಿದೆ, ಅವರಿಂದನೂ ತಪ್ಪಾಗಿದೆ, ಯಾವುದೇ ನಮಗೆ ಕಂಪ್ಲೇಂಟ್ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಬರೆದುಕೊಟ್ಟು ದೊಡ್ಡ ಅಧಿಕಾರಿಗಳಿಗೆ ಅವ್ರು ಕರೆ ಮಾಡಿ ಹೇಳಿ, ನನ್ನ ಮಗನಿಗೆ ಅವರೇ ಕರೆಸ್ಕೊಂಡು, ಅವ್ರು ಯಾರು ಕರೀರಿ ಅಂತ ಕರೆಸ್ಕೊಂಡು ಏನೋ ನಿಮ್ಮಿಂದ ತಪ್ಪಾಗಿದೆ ಅಂತ ಕೈ ಮಿಲಾಸಿ ಅವರು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಂತ ಪಾಪ ಅವರು ಹುಡುಗ ಮತ್ತು ಆ ಹೆಣ್ಮಗು ಇಬ್ಬರು ಹೋಗಿದ್ರೆ, ನೀವು ಅದಕ್ಕೆ ಜಾತ್ರೆಗೆ ಬಂದಿದ್ರು ಅವರು. ಆ ಹೆಣ್ಮಗು ಗಂಡ ಹೆಂಡ್ತಿ ಅಂತ ನೀವೇ ಬಿಂಬಿಸ್ತೀರಲ್ಲ, ನಿಮಗೆ ಅವರು ಆ ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅನ್ನೋ ಒಂದು ಮನವರಿಕೆ ನೀವು ಮಾಡ್ಕೋಬೇಕು. ದಯಮಾಡಿ ಇದಕ್ಕೆಲ್ಲ ಬಣ್ಣ ಕಟ್ಟಬಾರ್ದು, ಈ ಥರ ಜಾತಿ ರಾಜಕಾರಣ ಮಾಡಬಾರ್ದು. ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಲ್ಲ. ಅವರ ಧರ್ಮದ ಪದ್ಧತಿ ಪ್ರಕಾರ ಅವರ ಧರ್ಮದಲ್ಲಿ ಆಚರಣೆಯಲ್ಲಿ ಇರ್ತಾರೆ. ಇನ್ನೊಂದು ಧರ್ಮಕ್ಕೂ ಪ್ರೀತಿಸಬೇಕು ಅನ್ನೋ ಒಂದು ಭಾವನೆ ಅಂತ ಹೇಳಿ ಇವತ್ತು ಆ ಭಾವನೆಯಲ್ಲಿ ಅದು ನಡೆದಿರೋದೊಂದು ಘಟನೆ. ಈ ಘಟನೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನ್ನ ಮಗನ ಬಗ್ಗೆ ಕೆಲವರು ಮಾತಾಡಿದ್ದಾರೆ. ನನ್ನ ಮಗ ಈ ಘಟನೆಗಿಂತ ಹಿಂದೆ ಯಾವ ಘಟನೆಯಲ್ಲಿ ಹೋಗಿ ರೌಡಿಸಮ್ ಮಾಡಿದ್ದಾನೆ, ಯಾರು ಇದರಲ್ಲಿ ಯಾವ ಕೇಸಲ್ಲಿದ್ದಾನೆ, ಯಾವ ಗಲಾಟೆಯಲ್ಲಿದ್ದಾನೆ? ನಾವು ನನ್ನ ಮಗನಿಗೆ ಬೆಳೆಸಿರೋದು ಅರಸೀಕೆರೆಯಿಂದ ಹೊರಗಡೆ 15 ವರ್ಷ ಅವನು ಎಜುಕೇಷನ್ ಮಾಡಿ ಅವನು ಬಂದಂಥ ಮಗ. ಇವತ್ತು ಅರಸೀಕೆರೆಯಲ್ಲಿ ಅವನು ಓಡಾಡೋದೇ ಕಡಿಮೆ. ಅವನು ವೃತ್ತಿ ಆಯಿತು, ಅವನು ಏನಾಯಿತು, ಅವನು ಪ್ರಾಕ್ಟೀಸ್ ಆಯಿತು, ಅವನ ವೃತ್ತಿಸಲ್ಲಿದ್ದಾನೆ. ಅದ್ರ ಜೊತೆ ಸೂಫಿಯಾನು ಅಂದರೆ ಅದು ಒಂದು ಬುದ್ಧಿವಂತ ಹುಡುಗ. ಅದು ನನ್ನ ಮಗಳ್ಕೊಳಕ್ಕೆ ನಾನು ಹೇಳ್ತಾ ಇಲ್ಲ. ನಾನು ಸಂಸ್ಕಾರ ಕಲಿಸಿರೋದು ನನ್ನ ಮಗನಿಗೆ ಹೇಳ್ತಾ ಇರೋದು. ನಮ್ಮಲ್ಲಿ ರಂಜಾನ್ ಹಬ್ಬ, ಯಾವುದೇ ಹಬ್ಬದಲ್ಲಿ ಬಡವ್ರಿಗೆ ಏನಾರ ಸಹಾಯ ಮಾಡಬೇಕು ಅಂದರೆ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡಬೇಕು, ಅವ್ರ ಮನೆ ಬಾಗಿಲು ತಗೊಂಡೋಗಿ ಕೊಡ್ಬೇಕಂತ ಸಂಸ್ಕೃತಿ ಇಟ್ಕೊಂಡವನು ನನ್ನ ಮಗ. ನಮ್ಮಲ್ಲಿ
ಒಂದು ಏನಾರ ಸಹಾಯ ಮಾಡ್ಬೇಕಂದ್ರೆ ಅವ್ರ ಮನೆ ಬಾಗಿಲಿಗೆ ಬರ್ಬೇಕಾಗಿಲ್ಲ, ಅವ್ರ ಮನೆ ಬಾಗಿಲಿಗೆ ನಾವು ತಗೊಂಡೋಗಿ ಅವ್ರ ಜೊತೆ ನಾವು ಹಬ್ಬ ಹುಣ್ಣಿಮೆಗಳು ಮಾಡಬೇಕು ಅಂತ ಅನ್ಯ ಧರ್ಮದವರು ಸಮಾಜ ಇಟ್ಕೊಂಡಂತ ಭಾವನೆ ಇಟ್ಕೊಂಡವನು ಮೊನ್ನೆ ರಂಜಾನ್ ಹಬ್ಬದಲ್ಲಿ ನಮ್ಮ ಆಚರಣೆ ವಿಚಾರದಲ್ಲಿ ಮನೆ ಬಾಗಿಲಿಗೆ ಇವತ್ತು ಬಡವರು ಅದಕ್ಕೆ ಅರ್ಹತೆ ಇರೋಂಥವ್ರು ಮನೆ ಬಾಗಿಲಿಗೆ ಹೋಗಿ ಇವತ್ತು ಒಂದು ಸಹಾಯ ಮಾಡಿದಂಥ ವ್ಯಕ್ತಿ ಹಿಡ್ಕೊಳ್ಳೋಂಥ ಹುಡುಗ ಅವನು ಅಂತ ಮಗ. ಅದ್ರ ಜೊತೆ AHB ಹೌಸಿಂಗ್ ಫಾರ್ ಆಲ್ ಹತ್ರ ಒಂದು ಬಂದ ಅವತ್ತವನು ಅಲ್ಲಿ ಒಂದು ಕೂತ್ಕೊಂಡಿರೋದು ಕಾಮೆಂಟ್ ಮಾಡ್ತೀರಾ, ಯಾವಾಗ ಬಂದ ಅವನು ಅಂತೇಳಿ. ಆ ಹೌಸಿಂಗ್ ಫಾರ್ ಆಲ್ ಹೇಳ್ಬೇಕಂದ್ರೆ ಆ ಜಾಗ ಕೊಡ್ಸದಿಂದ ಹಿಡ್ದು ಸಿದ್ದಣ್ಣವ್ರ ಕಾಲದಲ್ಲಿ 2002ನೇ ಇಸ್ವಿಲಿ 43,000 ರೂಪಾಯಿ ಒಂದು ಎಕರೆಗೆ ಕೊಡ್ಸದಿಂದ ಹಿಡ್ದು ಈಗ ಮನೆ ಹಂಚವರೆಗೂ ನಮ್ಮ ಒಂದು ಶ್ರಮೆ ಇದೆ ಅಲ್ಲಿ, ನಮ್ಮ ಒಂದು ಅದರಲ್ಲಿ ಪಟ್ಟಂತ ಕಷ್ಟ ನಮ್ಗೆ ಗೊತ್ತಿದೆ, ಅದು ಹಿನ್ನೆಲೆ ಅದು ಆರೋಪಗಳು ಕೇಳಿರೋದು ನಮ್ಗೆ ಗೊತ್ತಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಕರೆದಿದ್ರಲ್ಲಂತ ಆ ಕಾರ್ಯಕ್ರಮ ಹೋಗೋ ಸಮಯದಲ್ಲಿ ಎಮ್ ಎಲ್ ಎ ಶಾಸಕರು ಅವರು ಮತ್ತೆ ನಮ್ಮ ಅಧಿಕಾರಿಗಳೆಲ್ಲ ಮುಂದೆ ಹೋದ್ರು. ನಾನು ಹಿಂದೆ ಹೋದಾಗ ಅಲ್ಲಿ ಹಮಾಲ್ರ ಕ್ವಾರ್ಟರ್ಸ್ ಹತ್ರ ಒಂದು ಹಿಂದೂ ಸಮಾಜದ ಹೆಣ್ಮಗು ಮನೆ ಒಂದು ಸುಟ್ಟೋಗ್ಬಿಟ್ಟಿದೆ. ನನಗೆ ಕರ್ಕೊಂಡೋಗಿ ತೋರಿಸ್ತು ಆ ಹೆಣ್ಮಗು, ನೋಡೋಣ ನಮ್ಮ ಮನೇಲಿ ಹಿಂಗೆ ಬಟ್ಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ನಮಗೇನೋ ಸಹಾಯ ಮಾಡಿ ಅಂದು. ಆ ಸಮಯದಲ್ಲಿ ಆಯ್ತಮ್ಮ ಒಂದು ಅರ್ಧ ಗಂಟೆ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವಾಗ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನಾನು ಕೂತ್ಕೊಳ್ಳೋ ಟೈಮಲ್ಲಿ ಇಲ್ಲ, ಮಾಜಿ ನಗರಸಭಾ ಸದಸ್ಯರು ಎಲ್ಲರೂ ಮೇಲ್ಗಡೆ ಬರಬೇಕು ಅಂದ ಸಮಯದಲ್ಲಿ ನಾನು ನನ್ನ ಜೊತೆ ನನ್ನ ವಿರೋಧ ಪಕ್ಷ ಇರೋಂಥ ಸದಸ್ಯರುಗಳಾಗಲಿ, ಶಿವನಾಗಲಿ, ಭಾಸ್ಕರ್ ಆಗಲಿ, ಮೇಲಿಗಿರಿಗೌಡರಾಗಲಿ ಎಲ್ಲರೂ ಹೋಗಿ ನಂತರ ನಾನು ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಬಡವ್ರಿಗೆ ಇವತ್ತು ಅಲ್ಲಿ ಪಾರದರ್ಶಕವಾಗಿ ಕಾರ್ಯಕ್ರಮ ಹಂತದಲ್ಲಿ ಮುಗಿಯ ಹಂತದಲ್ಲಿ ಆ ಹೆಣ್ಮಗು ಬಂತು. ನಾವೆಲ್ಲಿ ಈ ಕಡೆನೆಲ್ಲ ಹೋಗ್ತೀವಿ ಅಂತನೋ ನಮ್ಗೆ ಸಹಾಯ ಮಾಡಿ ಅಂತ ಬಂದಾಗ ಆವಾಗ ನಾನು ನೆನಪಿಸ್ಕೊಂಡು ಇದೇ ನನ್ನ ಮಗನಿಗೆ ನಾನು ಮನೇಲಿ ಒಂದು ಸ್ವಲ್ಪ ಹಣ ಇದ್ರೆ ತಗೊಂಬಾರಪ್ಪ ಅಂತ ಹೇಳಿದಾಗ ಆ ದುಡ್ಡು ತಗೊಂಡು ಬಂದಲ್ಲಿ ನನಗೆ ಕೊಡೋಕ್ಕೋಸ್ಕರ ಬಂದ ಕೊನೆ ಕಾರ್ಯಕ್ರಮ ಮುಗ್ದಾಗ ಬಂದ ಆ ದುಡ್ಡು ತಗೊಂಡು ಆ ಹೆಣ್ಮಗುಗೆ ದುಡ್ಡು ಕೊಟ್ಬಿಟ್ಟು 2 ನಿಮಿಷದಲ್ಲಿ ಎದ್ದು ಬರೋ ಟೈಮಲ್ಲಿ ಅದಕ್ಕೂ ನೀವು ಕಾಮೆಂಟ್ ಮಾಡ್ತಿರಲ್ಲ, ಇನ್ನು ಯಾವ ಥರದಲ್ಲಿ ತಗೊಂಡೋಗ್ತಾರೆ, ಯಾರ ಜೊತೆ ಯಾವ ಕೇಸಲ್ಲಿ ಇದ್ದಾನೆ ಅವನು, ಯಾವತ್ತೋಗಿ ಜನಗಳ ಜೊತೆ ಜಗಳಾಡಿದ್ದಾನೆ, ಯಾವತ್ತೋಗಿ ರೌಡಿಸಮ್ ಮಾಡಿದ್ದಾನೆ, ಅವನು ಗುಂಡಾ ಕಾಯ್ದೆ ಹಾಕಬೇಕು, ಅವನಿಗೆ ರೌಡಿ ಶೀಟರ್ ಹಾಕಬೇಕು ಅಂತ ಹೇಳ್ತಿರಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ನನ್ನ ಮಗನಿಗೆ ನಾನು ಬೆನ್ನು ತಟ್ಕೊಳ್ಳೋದಲ್ಲ, ರಕ್ಷಣೆ ಇಲಾಖೆಗೆ ಕೇಳಿ. ಈ ಘಟನೆ ನಡೆದ 3 ದಿನ ಹಿಂದೆ ನಡೆದಂಥ ಘಟನೆ ಇದು ರಾತ್ರಿ 8:30 8:45ಗೆ ನನ್ನ ಮಗನ ನಾನು ಕರೆ ಮಾಡ್ತಾ ಇದ್ದೀನಿ. ನನ್ನ ಮಗ IB ಸರ್ಕಲ್ ಅಲ್ಲಿ ಇದ್ದಾನೆ. ನನ್ನ ಮಗನ ಕರೆ ಮಾಡೋ ಸಮಯದಲ್ಲಿ ಒಂದು ಅಪಘಾತ ಆಗುತ್ತಲ್ಲ ಸಮಯದಲ್ಲಿ, ಅಪ್ಪ ಇಲ್ಲಿ ಯಾರೋ ಹೊಡೆದ್ಬಿಟ್ರು ಅಂತ ಹೇಳಿ ನಾನು ಹಂಗೆ ಮೊಬೈಲ್ ಇಟ್ಕೊಳ್ತಾ ಇದ್ದೀನಿ, ಏನಪ್ಪ ಇದು ಅಂತ ಹೇಳಿ. ಆ ಸಮಯದಲ್ಲಿ ಆ ಬಿದ್ದಿಯಲ್ಲಿ ಒದ್ದಾಡ್ತಿದ್ದಂಥ 2 ಕಡೆದು ಒಂದು ನಮ್ಮ ಸರಸ್ವತಿ ಪ್ರಮ್ಮ ಹುಡುಗರು ತಗೊಂಡೋಗಿ ಬೈಕಲ್ಲಿ ಹೊಡೆದು ಒಬ್ಬ ಇವತ್ತಿಗೂ ICU ಇದ್ದಾನೆ. ಇವತ್ತು ದುರ್ಘಟನೆ ನಡೀತಾ ಇದೆ. ಅವತ್ತು ಕೂಗಾಡಿತಾ ಇದ್ದಾನೆ, ಬರ್ರು ಬೇಗ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡಿ ಕಳಿಸೋ ಟೈಮಲ್ಲಿ ಗೊತ್ತಾಗಿದೆ, ಅವನ ಹೆಸರು ಹೇಳಿದಾಗ ಅವನು ಮುಸ್ಲಿಂ ಸಮಾಜದ ಹುಡುಗ ಏಟ್ ಬಿದ್ದಿರೋದಂತ ಗೊತ್ತಾಗಿದೆ. ಇನ್ನೊಂದು ಸಮಾಜ ಹುಡುಗ ಅಂತ ಅವಾಗ ಗೊತ್ತಾಗಿದೆ. ಯಾವ ಸಮಾಜ ಅಂತ ನೋಡಲ್ಲಿ ಸಹಾಯ ಮಾಡಿದಾನ ಪೊಲೀಸ್ ಇಲಾಖೆ. ಆ ನಂತರ ಅವ್ರಿಗೆ ಫಸ್ಟ್ ಏಡ್ ಮಾಡಿ ಬಂದ್ಮೇಲೆ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ನನ್ನ ಮಗ ಬಂದು ಅಲ್ಲಿ ಇದ್ದಂತ ಆಟೋ ಡ್ರೈವರ್ಗಳಿಗೆಲ್ಲ ಬುದ್ಧಿ ಹೇಳಿ ಬಂದಿಯಾನೆ. ಇವತ್ತು ಮಾನವೀಯತೆ ಅಂದ್ರೆ ಏನು, ಹೆಂಗ್ ನಡ್ಕೋಬೇಕು ನೀವು, ಆ ನಡೆದಂತ ಘಟನೆಗಳಲ್ಲಿ ನೀವು ಸಮಯದಲ್ಲಿ ನಾನು ಕರೆದಾಗ ಬಂದಿಲ್ವಲ್ಲ ಇನ್ನೊಬ್ರು ಹುಡುಗ ಬಂದು ಜೊತೆ ತಗೊಂಡೋದ್ವಲ್ಲ ಅಂತ ಹೇಳಿ ಅಲ್ಲಿ ಬುದ್ಧಿ ಹೇಳಿ ಬಂದಿಯಾನೆ. ಅದ ನಂತರ ಮಾಜೂರ್ಗೆ ರಕ್ಷಣೆ ಇಲಾಖೆ ಮಾಜೂರ್ಗೆ ಹೋದಾಗ ಅಲ್ಲಿ ಜನ ಹೇಳಿದಾರಲ್ಲಿ ಕೇಳ್ಕೊಳ್ಳಿ ನೀವು, ಅಂತ ಸಂಸ್ಕೃತಿ ನಾವು ಬೆಳೆಸಂತ ಮಕ್ಕಳು, ನಾವು ಬೆಳೆಸಿರೋದು ಮಕ್ಕಳು. ನನ್ನ ಮಗನ ಮೇಲೆ ನೀವು ಆರೋಪ ಮಾಡ್ತಿರಲ್ಲ, ಏನೋ ಘಟನೆ ನಡೆದಿದೆ ಆತ ಆರೋಪ ಮಾಡ್ತೀರಾ ಅಂತ ಹೇಳಿ ಅದ್ರ ಜೊತೆನೆ NR ಸಂತೋಷ್ ಅವರು ಇವತ್ತು ಈ ಬಂದ್ ಕರೆ ಕೊಟ್ಟಿರೋ ವಿಚಾರದಲ್ಲಿ ಇವತ್ತು ಅವರು ಭಾಷಣ ಮಾಡೋ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಅವನು ಮಾತಾಡಿದ್ದಾನೆ. ಮುಸ್ಲಿಂ ಅವರು ಗಂಡಸರೇ ಅಲ್ಲ, ಚಾಕು ಚೂರಿಗೆ ಎದ್ರಿ ಅವರು ಇಸ್ಲಾಂ ಧರ್ಮ ಅವರು ಇದು ಮಾಡಿದ್ದಾರೆ ಅಂತ ಹೇಳಿ ಎಂತ ಪ್ರಚೋದನೆ ಭಾಷಣ ಮಾಡಿದ್ದಾನೆ ವ್ಯಕ್ತಿ ಇವನು ಸಮಾಜದ ವೈಯಕ್ತಿಕವಾಗಿದ್ರೆ ನನ್ನ ಮೇಲೆ ಅವನು ನನ್ನ ಮಗನ ಮೇಲೆ ಆರೋಪ ಮಾಡಬೇಕಿತ್ತು. ಅವನು ನಮ್ಮ ಸಮಾಜದ ಮೇಲೆ ಇವರು ಗಂಡಸರೇ ಅಲ್ಲ, ಇವರು ಯಾರು ಅರ್ಬಸ್ತಾನಿಂದ ಬಂದವರಲ್ಲ, ಇವರು
ಇಲ್ಲೇ ಚಾಕು ಚೂರಿಗೆ ಹೆದರಿ ಇವತ್ತು ಅವರು ಇಸ್ಲಾಂ ಧರ್ಮ ಅವರು ಒಪ್ಕೊಂಡಿರೋದು ಅಂತ ಹೇಳಕ್ಕೆ ಇವನ್ ಏನು ಅಧಿಕಾರ ಇದೆ? ಇವನೆಂತ ಅಶಾಂತಿ ಮೂಡಿಸಂತ ಪ್ರಚೋದನೆ ಮಾಡ್ತಾನೆ ಇವನು. ಇವನು ಸಮಯದಲ್ಲಿ ಇವನು ನೋಡಿ, ಬೇಕಾದ್ರೆ ನಾನು ಅವ್ನು ತೋರಿಸ್ತೀನಿ. ಅವನು ಸಮಯ ಸಂದರ್ಭದಲ್ಲಿ ನಾನು ಯಾತಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಿಂದೂ ಬಾಂಧವರು, ನಮ್ಮ ಸಮಾಜದ ನಮ್ಮ ಅಣ್ತಮ್ಮರು ಇದ್ದಂಗೆ ನೀವು ಇಂಥ ಕೆಟ್ಟ ದುಷ್ಯ ಶಕ್ತಿಗಳಲ್ಲಿ ನೀವು ತಿಳ್ಕೋಬೇಕು ಇಂಥವ್ರದ್ದು ಅಂತ. ಯಾಕಂದ್ರೆ ಡಬಲ್ ಸ್ಟ್ಯಾಂಡ್ ಇರೋಂಥ ಇವರು ವ್ಯಕ್ತಿ ನೋಡಿ, ಇವನು ಓಟ್ ಸಮಯ ಬೇಕಾದ್ರೆ ಇವತ್ತು ದರ್ಗಾ ಹತ್ರ ಹೋಗ್ತಾನೆ, ಅದೇ ಮುಸ್ಲಿಂ ಸಮಯ ಗುರುಗಳ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ ಇವನು. ಇಂಥ ವ್ಯಕ್ತಿ ಇಲ್ಲಿ ಕೇಸರೀಕರಣ, ಇಲ್ಲಿ ಹಿಂದುತ್ವ ಸಮಾಜದವ್ರು ಕಂಡ ತಕ್ಷಣನೇ ಮುಸ್ಲಿಂ ಸಮಾಜಕ್ಕೆ ಬೈತಾನೆ ನೀನು. ಎಂಥ ವ್ಯಕ್ತಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಇಂಥವನು ಪ್ರಚೋದಕ ನೀವು ಭಾಷಣ ಮಾಡೋದು ನಂಬೇಡಿ. ಇವನು ವಿಷ ಸರ್ಪ, ಇವನು ಹಾವುಗಾದ್ರೂ ಇಷ್ಟು ಸಿರುತ್ತೆ, ಇಡೀ ಮೈಯೆಲ್ಲ ವಿಷ ಇವನ್ಗಿರೋದು ಅಂತ ಹೇಳಿ ಇದ್ರ ಜೊತೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದ ಒಬ್ಬ ಹುಡುಗ ಮರ್ಡರ್ ಆಗ್ತಾನೆ. ಮರ್ಡರ್ ಆದಾಗ ಏನ್ ಮಾಡ್ತಾನೆ, ಅವರು ಸಾವಿನ ಮನೆಗೆ ಹೋಗ್ತಾನೆ. ಸಾವಿನ ಮನೆಗೆ ಹೋಗಿ ಆ ಆರೋಪಿಗಳು ವಿರುದ್ಧವಾಗಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನಂತವನು ಹಿಂಗ್ ಮಾಡಿದಾನೆ, ಅವ್ನು ಬೇಕು ಅಂತ ಮಾಡಿದಾನೆ, ಹಿಂಗೆ ಅಂತ ಕೊಡ್ತಾನೆ. ಮಾರನೇ ದಿನ ಅವನು ಅದೇ ಆರೋಪಿ ಮನೆಗೆ ಹೋಗಿ ಕೂತ್ಕೊಂಡು ಟೀ ಕುಡಿತಾನೆ. ತಿಳ್ಕೊಡಿ ಇವನು ಎಂತ ಮನಸ್ಥಿತಿ ಇದ್ದವನು ಅಂತ. ಅದೇ ಆರೋಪಿ ಮನೆ ಮದುವೆಗೆ ಹೋಗ್ತಾನೆ. ಇದೆ ನೋಡಿ, ಅದೇ ಆರೋಪಿ ಮನೆ 15 ದಿನಕ್ಕೆ ಅವ್ರ ಮನೆ ಹೋಗ್ತಾನೆ. ನೋಡಿ, ಇಲ್ಲಿ ನಮಸ್ಕಾರ ಮಾಡ್ತಾ ಇರೋದು ದೇವ್ರ ದರ್ಗಾ. ಅದೇ ಆರೋಪಿ ಮನೆಗೆ ಇವನು ಮದ್ವೆಗೆ ಹೋಗ್ತಾನೆ. ಇವನು ಮದ್ವೆಗೆ ಹೋಗಿ ನೋಡಿ, ಅವ್ರ ಮನೆ ಮದ್ವೆಗೆ ಹೋಗ್ತಾನೆ. ಇವನು ಆರೋಪಿ ಮನೆ ಮದ್ವೆಗೆ ಹೋಗಿ ಅಲ್ಲಿ ನ್ಯಾಯಾಲಯದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಇವನು 15 ದಿವಸದಲ್ಲಿ ಬೇಲ್ ಕೊಡಿಸ್ತಾರೆ ಇವರು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾನೆ. ಇವನು ಇವತ್ತು ಸಾವಿನ ಮನೆಗೆ ಹೋಗಿ ರಾಜಕಾರಣ ಮಾಡ್ತಾನೆ, ಇಲ್ಲಿ ಆರೋಪಿ ಮನೆಗೆ ಮದ್ವೆಗೆ ಹೋಗ್ತಾನೆ, ಕುಡಿದು ಬರ್ತಾನೆ. ಇಂಥ ವಿಷ ಸರ್ಪ ವಿಷ ಇರೋಂಥ ಮನುಷ್ಯನ್ಗೆ ಇವತ್ತು ನಮ್ಮ ತಾಲೂಕಿನ ಜನ ಬೆಲೆ ಕೊಡ್ತಾರ ಇವನ್ಗೆ? ನಮ್ಮ ತಾಲೂಕಿನ ಜನ ಇವನ್ ನಂಬೇಕಾ ಇವನ್ಗೆ ಅಂತ ಹೇಳಿ ಇದ್ರ ಜೊತೆನೆ ಹಿಂದೆ ನನ್ನ ವಿರುದ್ಧವಾಗಿ ನಗರಸಭೆಯಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದಾಗ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಚಾಕು ಚುತ್ತೀನಿ ಅಂತ ಹೇಳ್ತಾ ಅವನು ನನ್ನ ಬಗ್ಗೆ ಕೆಟ್ಟದಾಗೆ ನಡ್ಕೊಂಡು ಮಳೆಯಮ್ಮ ದೇವಸ್ಥಾನದ ದಾರಿ ಬಂದ್ ಮಾಡ್ತಾ ಇದ್ದಾನೆ ಇವನು ಅಂತ ಆರೋಪ ಮಾಡಿ ಅದಂತ ಭಕ್ತರು ಮುಚ್ಕೊಂಡು ಹೋಗ್ಬೇಕಿತ್ತು. ಇವತ್ತು ಕಾಂಕ್ರೀಟ್ ರಸ್ತೆ ಆಗಿ ಇವತ್ತು ಹೈಟೆಕ್ ಆಗಿ ರಸ್ತೆ ಮಾಡಿ ಕೊಡ್ತಾ ಇದ್ದೀನಿ. ಅಲ್ಲಿ ಇವ್ರ ಈ ಥರ ಜಾತಿ ಮಧ್ಯ ಇವನು ತಗೊಂಬಂದು ಹಾಕಿ ಇವತ್ತು ಅವನ ಸಿದ್ಧಾಂತ ಏನು ಅಂತ ಮೊದಲು ಅವನು ಸಾಬೀತುಪಡಿಸ್ಬೇಕು. ಅವನು ಸಾರ್ವಜನಿಕರಿಗೆ ಪ್ರಕಟಣೆ ಕೊಡ್ಬೇಕು. ಇವತ್ತು ಅವನು ಇಲ್ಲಿ ಎಲೆಕ್ಷನ್ ಇದಕ್ಕೆ ಅವಶ್ಯಕತೆ ಇದ್ದಾಗ ಮುಸ್ಲಿಮ್ಸ್ ಬಂದು ಧರ್ಮಗುರುಗಳ ಹತ್ರ ಎಲ್ಲರ ಹತ್ರ ಕಾಲಿಡ್ತಾನೆ. ಅಲ್ಲಿ ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ ಹೋಗಿ ಮುಸ್ಲಿಮರಿಗೆ ಬೈತಾನೆ. ಇಂಥವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇವತ್ತು ಪೊಲೀಸ್ ಇಲಾಖೆಗೆ ಇವನ ಬಗ್ಗೆ ಕಾನೂನು ಕ್ರಮ ತಗೊಂಡು ಇವನಿಗೆ ಅರಸೀಕೆರೆ ತಾಲೂಕಿಂದ ಇವನು ಗಡಿಪಾರು ಮಾಡಬೇಕು ಅನ್ನೋ ನನ್ನ ಕೋಮ ಇವನು ಹಡಿಸ್ತಾನೆ. ಇವನು ಗಡಿಪಾರು ಮಾಡಬೇಕು ಅಂತ ನಾನು ಅವ್ನಿಗೆ ಹೇಳ್ತೀನಿ, ಆಗ್ರಹಿಸ್ತೀವಿ. ಇದು ನಮ್ಮ ಸಮಾಜಕ್ಕೆ ಅವನು ಮಾಡಿದಂಥ ಅವನು ಅಪಮಾನದಿಂದ ಅವ್ರಿಗೆ ಇವತ್ತು ಅಶಾಂತಿ ಮೂಡಿಸ್ತಾನೆ. ಇವತ್ತು ಎಲ್ಲ ತಾಲೂಕಲ್ಲಿ ಅವನಿಗೆ ಗಡಿಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಒಂದು